ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ದೀರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳ್ತಾ ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆಗಾಲದಲ್ಲಿ ಸಿಗುವಂಥ ಸ್ಪೆಷಲ್ ಕರ್ಚಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 250 ಗ್ರಾಮ್ ಅಷ್ಟು ಕರ್ಚಿಕಾಯಿನ ತಗೊಂಡ್ಬಿಟ್ಟು ಅದನ್ನು ಹಿಂದ ಮತ್ತು ಮುಂದ್ಗಡೆ ತುಂಬಿರ್ತದೆ ಅದನ್ನು ನೀಟಾಗಿ ತೆಗೆದ್ಬಿಟ್ಟು ಅದನ್ನು ಒಂದ್ಸತಿ ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ನೀರೆಲ್ಲ ಏನಂತಾರೆ ನೀರೆಲ್ಲ ಬಸ್ತಾದ್ಮೇಲೆ ಅದು ಫುಲ್ ಡ್ರೈ ಆದಮೇಲೆ ಹಂಚಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಒಂದು 2-3 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಈ ಕರ್ಚಿಕಾಯಿ ಪಲ್ಯ ವಿಶೇಷ ಏನಂದ್ರೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ರುಚಿ. ಆಮೇಲೆ ಇದು ಮಳೆಗಾಲದಲ್ಲಿ ಮಾತ್ರ ಆಗೋದು. ಇವತ್ತು ನಮ್ಮ ತಾಯಿಯವ್ರ ಊರಿಂದ ಬಂದಿದ್ರು, ಹಾಗಾಗಿ ಅವ್ರು ತೊಗೊಂಡು ಬಂದಿದ್ರು. ಸೊ ಇವತ್ತು ನಾನು ಮನೆಯಲ್ಲಿ ಕರ್ಚಿಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ನಿಮಗೂ ಎಲ್ಲ ನನ್ನ ಅಡುಗೆಗಳೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ನಾ ಏನೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವಾಗ ಕರ್ಚಿಕಾಯಿ ಪಲ್ಯ ನೀಟಾಗಿ ಹುರಿದಿದ್ದಾಯಿತು. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿನಿ. ಇದು ನಾನು ಹಂಚಲ್ಲೇ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಹಂಚಲ್ಲೇ ಹಾಕೋದ್ರಿಂದ ಈ ಪಲ್ಯ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ. ಹಾಗಾಗಿ ನೀವು ಬೇಕಂದ್ರೆ ಹಂಚಿದ್ರೆ ಹಂಚಲ್ಲಿ ಹಾಕೊಳ್ಳಿ, ಇಲ್ಲಾಂದರೆ ಬೇರೆ ಪಾತ್ರೆಯಲ್ಲಿ ಕೂಡ ಹಾಕೋಬೋದು. ಇಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಸೋಲ್ಬಿಟ್ಟು ಕುಟ್ಬಿಟ್ಟು ಹಾಕಿನಿ. ಆಮೇಲೆ ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಂಡು ಒಂದು ಈರುಳ್ಳಿ ಕೂಡ ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲೇ ಒಂದು 2 ನಿಮಿಷ ಉಳ್ಳಾಗಡ್ಡಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತು ಒಂದು ಅರ್ಧ ಟೊಮೆಟೊ ಕೂಡ ಸಣ್ಣ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲೇ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಟೊಮೆಟೊ ಹಸಿ ಸ್ಮೆಲ್ ಹೋಗೋ ತಕ್ಕನು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಅರಿಶಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಜಾಸ್ತಿ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಅಂತೂ ಚೆನ್ನಾಗಿರಲ್ಲ. ನೀವು ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕೊಳಕ್ಕೆ ಹೋಗಬೇಡಿ. ಉಪ್ಪು ಆದರೆ ಅದನ್ನು ತಿನ್ನೋಕ್ಕೂ ಕೂಡ ಆಗಲ್ಲ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಹುರಿದಿಟ್ಕೊಂಡಿರುವಂಥ ಕರ್ಚಿಕಾಯಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸ್ಬಿಟ್ಟು ಒಂದು ಸಾರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಜೋರು ಉರಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಪಲ್ಯ ಟೇಸ್ಟು ಚೆನ್ನಾಗಾಗಲ್ಲ, ಆಮೇಲೆ ಪಲ್ಯ ಎಲ್ಲ ಹೊತ್ತಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲನೂ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟರೆ ಸಾಕು. ಆಲ್ಮೋಸ್ಟ್ ಅದು ಕುದ್ದಿರ್ತದೆ. ಇವಾಗ ನಾನು ಲಾಸ್ಟ್ ಎಂಡಿಗೆ ನಾನು ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ಎಂಡಿಗೆ ಯಾಕಂದ್ರೆ ಅದು ಘಾಟ ಆಗೋ ಚಾನ್ಸಸ್ ಇರುತ್ತೆ, ಮನೆಯೆಲ್ಲ ಘಾಟ್ ಆಗುತ್ತೆ. ಸೊ ಹಾಗಾಗಿ ಲಾಸ್ಟ್ ಎಂಡಿಗೆ ಖಾರ ಮತ್ತು ಕೊತ್ತಂಬರಿ ಸೇರಿಸ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಸಖತ್ತಾಗಿರುವಂಥ ಕರ್ಚಿಕಾಯಿ ಪಲ್ಯ ರೆಡಿ ಆಗುತ್ತೆ. ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಯಾರಿಗೆಲ್ಲ ಕರ್ಚಿಕಾಯಿ ಪಲ್ಯ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಇನ್ನೂ ಒಂದಿಷ್ಟು ಒಳ್ಳೆ ವಿಡಿಯೋ ಮಾಡಬೇಕಂತ ನನಗೆ ಒಂಚೂರು ಪ್ರೋತ್ಸಾಹ ಸಿಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮ ಉತ್ತರ ಕರ್ನಾಟಕ ಅಡುಗೆ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋ ಇದಾಗಿತ್ತು ಕರ್ಚಿಕಾಯಿ ಪಲ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ.